ಏನು ದಾಖಲಾತಿಗಳನ್ನು ಕೊಡಬೇಕು ಅನ್ನುವ ಸ್ಪಷ್ಟತೆ ಜನಗಳಿಗೂ ಇದೆ. ಹೇಗೆ ಮಾಡಿಕೊಡ್ಬೇಕು ಅನ್ನುವ ಒಂದು ಮಾರ್ಗದರ್ಶನಗಳು ನಮಗೂ ಸಹ ಇದ್ದಾವೆ. ಸೊ ಇಲ್ಲಿ ಈ ಗಣಕೀಕರಣ ಮಾರ್ಗದಲ್ಲಿ 3 ರೀತಿಯ ಏನು ದಾಖಲೆಗಳು ನಮಗೆ ಬೇಕು. ಒಂದು, ಈಗ ಆಲ್ರೆಡಿ ಡಿಜಿಟೈಸ್ ಆಗಿರ್ತಕ್ಕಂತಹ ಆಸ್ತಿಗಳಿಗೆ ಪ್ರತಿ ವರ್ಷ ನವೀಕೃತ ಖಾತಾ ಬೇಕಾಗ್ತದೆ. ಬೇರೆ ಬೇರೆ ವ್ಯವಹಾರಗಳಿಗೆ, ಏನೋ ಒಂದು ಬ್ಯಾಂಕ್ ಲೋನ್ ತಗೊಳ್ಳೋದಾಗಿರ್ಬೋದು, ಮಾರ್ಟ್ಗೇಜ್ ಆಗಿರ್ಬೋದು, ಎಜುಕೇಷನ್ ಲೋನ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕೆಲಸಗಳಿಗೆ ನವೀಕರಣ ಈ ಖಾತಾವನ್ನು ಕೊಡ್ತಕ್ಕಂಥದ್ದು ಒಂದು. ಎರಡನೇದು, ಈಗಾಗಲೇ ಇರ್ತಕ್ಕಂಥ ಮ್ಯಾನ್ಯುಯಲ್ ಖಾತಾವನ್ನು ಡಿಜಿಟೈಸ್ ಮಾಡಿ ಈ ಖಾತಾವನ್ನು ಮಾಡ್ತಕ್ಕಂಥದ್ದು ಎರಡನೇದು. ಇನ್ನೊಂದು ಮೂರನೇದು, ಖಾತಾ ವರ್ಗಾವಣೆ, ಹಕ್ಕು ವರ್ಗಾವಣೆ, ಒಬ್ಬ ಆಸ್ತಿ ಮಾಲೀಕರಿಂದ ಇನ್ನೊಬ್ಬರು ಆಸ್ತಿ ಮಾಲೀಕರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು. ಈ 3 ಕೆಲಸಗಳು ನಮ್ಮಲ್ಲಿ ಪ್ರಮುಖವಾಗಿ ನಡೀತವೆ. ಅದರಲ್ಲಿ ಈ ನವೀಕರಣ ಅಂದರೆ ಈಗ ಆಲ್ರೆಡಿ ಈ ಖಾತೆ ಕೊಟ್ಟಾಗಿದೆ, ಈ ವರ್ಷದ ಚಾಲ್ತಿ ನಮೂನೆ 3 ಬೇಕು. ಅದಕ್ಕೆ ನಾವು 5 ದಿನದಲ್ಲಿ ಸಾರ್ವಜನಿಕರು ಅರ್ಜಿ ಕೊಟ್ಟ ವರ್ಕಿಂಗ್ ಡೇಸ್, ಸಾರ್ವಜನಿಕ ಕೆಲಸದ ಏನು ರಜಾ ದಿನಗಳು ಬಿಟ್ಟು, ಭಾನುವಾರ, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ರಜೆಗಳು, ಅದನ್ನು ಬಿಟ್ಟು 5 ದಿನದಲ್ಲಿ ನವೀಕರಣದ ಅರ್ಜಿಯನ್ನು ನಾವು ಯಾರು ಕೊಟ್ಟಿರ್ತಾರೋ ಅವ್ರಿಗೆ ನವೀಕರಣವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ನಂಬರ್ 1 ಇದು. ಎರಡನೇದು, ಹೊಸದಾಗಿ ಈ ಖಾತೆ ನಮೂನೆ 3 ಮಾಡ್ಕೊಳ್ತಕ್ಕಂಥದ್ದು. ಇದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ. ಯಾಕೆಂದರೆ ಸ್ಪಾಟ್ ವೆರಿಫಿಕೇಷನ್ಗೆ ಹೋಗಬೇಕಾಗ್ತದೆ. ಅದನ್ನು PID ನಂಬರ್, ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ ಅಂತೇಳಿ ಅದಕ್ಕೆ ಒಂದು ನಂಬರನ್ನು ಕ್ರಿಯೇಟ್ ಮಾಡಬೇಕು. ಅಲ್ಲಿ ಇಂಜಿನಿಯರ್ ಕೆಲಸ ಕೂಡ ಇರ್ತದೆ. ಖಾತಾ ವಿಭಾಗದ ಕೆಲಸದ ಜೊತೆಗೆ ಇಂಜಿನಿಯರ್ ಕೂಡ ಅಲ್ಲಿಗೆ ಒಂದು ನಂಬರನ್ನು ಕೊಟ್ಟು ಅದಕ್ಕೆ ಒಂದು ಪರ್ಮನೆಂಟಾಗಿ ಒಂದು ಪ್ರಾಪರ್ಟಿ ನಂಬರನ್ನು ಫಿಕ್ಸ್ ಮಾಡೋ ಕೆಲಸ ಇಂಜಿನಿಯರ್ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಗೆ, ಹೊಸದಾಗಿ ನಮೂನೆ 3 ಪಡೆಯುವ ಪ್ರಕ್ರಿಯೆಗೆ ನಾವು 12 ದಿನ ಸಮಯವನ್ನು ತಗೊಳ್ತಾ ಇದ್ದೀವಿ. ನವೀಕರಣಕ್ಕೆ 5 ದಿನ, ಈ ಹೊಸದಾಗಿ ನಮೂನೆ 3 ಮಾಡುವಂತಹ ಪ್ರಕ್ರಿಯೆಗೆ 12 ದಿನ, ಮತ್ತು ಖಾತಾ ವರ್ಗಾವಣೆಗೆ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಬೇಕಾಗ್ತದೆ 30 ಡೇಸ್, 30 ದಿನ ನಾವು ಅದನ್ನು ಪ್ರಕಟಣೆಯನ್ನು ಹೊರಡಿಸಿ ಏನು ಮಾಡೋ ಹಾಗಿಲ್ಲ. ಸಾರ್ವಜನಿಕರು ಏನಾದ್ರೂ ಆಕ್ಷೇಪಣೆಗಳಿದ್ರೆ ಸಲ್ಲಿಸಬಹುದು. ಕೋರ್ಟು ಕಚೇರಿ ವ್ಯಾಜ್ಯಗಳು ಏನೇ ಇದ್ರೂ ಇದನ್ನು ಮಾಡಬೇಕು ಮಾಡಬಾರ್ದು ಅಂತೇಳಿ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ 30 ದಿನ ನಾವು ಕಾಲಾವಕಾಶವನ್ನು ಸರ್ಕಾರನೇ ನಿಗದಿ ಮಾಡಿದೆ. ಅಷ್ಟು ದಿನ ಯಾವುದೇ ಕೆಲಸ ನಡೆಯೋದಿಲ್ಲ. ಆಕ್ಷೇಪಣೆಗಳು ಬಂದರೆ ಅದನ್ನು ರಿಸೀವ್ ಮಾಡೋದಷ್ಟೇ. ಸೊ 30ನೇ ದಿನದ ನಂತರದಿಂದ ಅದರ ಹಕ್ಕು ವರ್ಗಾವಣೆಯ ಕೆಲಸ ಶುರುವಾಗ್ತದೆ. ಅದಕ್ಕೆ 30ನೇ ದಿನದಿಂದ ಮತ್ತೆ 10 ದಿನವನ್ನು ನಾವು ತಗೊಳ್ತಾ ಇದ್ದೀವಿ. ಒಟ್ಟಾರೆ 45 ಡೇಸ್ಗೆ ಖಾತಾ ವರ್ಗಾವಣೆ ಪ್ರಕ್ರಿಯೆಯನ್ನು ಮುಗಿಸಿ ಅವ್ರಿಗೆ ಯಾರು ಅರ್ಜಿ ಹಾಕಿರ್ತಾರೋ ಅವ್ರಿಗೆ 45ನೇ ದಿನಕ್ಕೆ ಅವರ ಹೊಸ ಈ ಖಾತಾ ಅವ್ರಿಗೆ ಸಿಗ್ತದೆ. ಹೀಗೆ ನಾವು 3 ಕೆಲಸಕ್ಕೆ, ನವೀಕರಣಕ್ಕೆ ಆಲ್ರೆಡಿ ಎಲ್ಲ ಆಗಿದೆ, ಎಲ್ಲ ಕೆಲಸ ಆಗೋಗಿದೆ, ಈ ವರ್ಷದ ಚಾಲ್ತಿ ಈ ಖಾತಾ ಅಷ್ಟೇ ಕೊಡಬೇಕು, ಅದಕ್ಕೆ 5 ದಿನ. ಈ ಆಸ್ತಿ ಪ್ರಕ್ರಿಯೆಯನ್ನು ಮಾಡೋದಕ್ಕೆ 12 ದಿನ, ಮತ್ತು ಖಾತಾ ವರ್ಗಾವಣೆಯ ಅರ್ಜಿ ವಿಲೆಗೆ 45 ದಿನಗಳ ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೇವೆ. ಇದು ನಮಗೆ ಮತ್ತು ನಿಮಗೆ ಇಬ್ಬರಿಗೂ ಕೂಡ ಸ್ಪಷ್ಟತೆ ಇರಲಿ ಅನ್ನುವ ಒಂದು ಕಾರಣಕ್ಕೆ ಮಾನ್ಯ ಅಧ್ಯಕ್ಷರು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಯಾಕೆಂದರೆ ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ, 34,435 ಆಸ್ತಿಗಳು ನಮ್ಮ ಹತ್ರ. ಇದುವರೆಗೂ ನಾವು 12,371 ಆಸ್ತಿಗಳನ್ನು ಡಿಜಿಟೈಸ್ ಮಾಡಿದ್ದೀವಿ.